ಶಿವಮೊಗ್ಗದಲ್ಲೂ ಕೂಡ ಮಳೆಯ ಅವಾಂತರಗಳು ಮುಂದುವರಿತಾ ಇದ್ದಾವೆ. ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಕಂಗಾಲಾಗೋಗಿದ್ದಾರೆ. ತೀರ್ಥಹಳ್ಳಿ, ಸಾಗರ, ಹೊಸನಗರ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ ನದಿ, ಹಳ್ಳ ಕೊಳ್ಳಗಳೆಲ್ಲವೂ ಕೂಡ. ತೀರ್ಥಹಳ್ಳಿಯಲ್ಲಿ ಉಕ್ಕಿ ಹರಿತಾ ಇದೆ ಮಾಲತಿ ನದಿ. ಹೊನೆತಾಳು ಗ್ರಾಮ ಪಂಚಾಯಿತಿಯ ನಾಬಾಳ ರೋಡ್ ಬಂದ್ ಕೂಡ ಆಗಿದೆ. ಶೃಂಗೇರಿಯಿಂದ ಹೊಸಗದ್ದೆ ಮಾರ್ಗವಾಗಿ ಕುಂದಾದ್ರಿಗೆ ಹೋಗುವಂತಹ ರಸ್ತೆ ಏನಿದೆಯಲ್ಲ ಅದನ್ನ ಬಂದ್ ಮಾಡಲಾಗಿದೆ. ಶೃಂಗೇರಿಯಿಂದ ಕುಂದಾದ್ರಿ ಮತ್ತು ಗುಡ್ಡೇಕೇರಿಗೆ ಬರುವಂತಹ ಮಾರ್ಗವನ್ನ ಕೂಡ ಬಂದ್ ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಆಗ್ತಾ ಇದೆ ಶಿವಮೊಗ್ಗದಲ್ಲೂ ಕೂಡ. ನೋಡಿ ಯಾವ ರೀತಿಯಾಗಿ ಮಳೆ ಬಿಟ್ಟು ಬಿಡದೆ ಕಾಡ್ತಾ ಇದೆ ಜನರನ್ನ ಅಂತ ಹೇಳಿ. ಈ ಮಳೆ ಯಾವಾಗ ನಿಲ್ಲುತ್ತಪ್ಪ ಅಂತ ಹೇಳಿ ಜನ ಒಂದು ಕಡೆ ನಲುಗಿ ಹೋಗಿದ್ದಾರೆ. ಈ ಮಳೆಯಿಂದಾಗಿ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ಎಲ್ಲೂ ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಮಳೆ ನಿಂತರೆ ಸಾಕಪ್ಪ ಅನ್ನೋಷ್ಟರ ಪರಿಸ್ಥಿತಿ. ನಾನು ಈಗ ನಿಂತಿರೋದು ನಾಬ್ಲಾ ಸೇತುವೆ ಹತ್ರ. ನಾಬ್ಲಾ ಸೇತುವೆ ಈಗ ತುಂಬ ಬ್ಲಾಕ್ ಆಗಿದೆ. ಇದರಿಂದ ಎಲ್ಲರಿಗೂ ತುಂಬ ಸಮಸ್ಯೆ ಆಗ್ತಿತ್ತು. ಫಸ್ಟ್ ಆಗಿ ಶಾಲೆ ಮಕ್ಕಳಿಗೆ, ಏನಕ್ಕಂದರೆ ಶಾಲೆಗೆ ಇಲ್ಲಿಂದ ಹೋಗುವಂಥ ಹೊನ್ನೆತಾಳ ಆಗಿರ್ಬೋದು, ಗುಡ್ಡೇಕೆರೆ ಆಗಿರ್ಬೋದು, KPS ಬೇಗ ಶಾಲೆ ಮಕ್ಕಳಾಗಿರ್ಬೋದು, ಇಲ್ಲಿ ಗಾಡಿ ಹೋಗಿರೋದಲ್ಲ, ಆವಾಗ ನಮಗೆ ಎಲ್ಲ ತುಂಬ ಸಮಸ್ಯೆ ಆಗುತ್ತೆ. ಈಗ ಆಲ್ರೆಡಿ ನಮಗೆ 2 ದಿನ ರಜೆ ಆಗಿತ್ತು, ನಿನ್ನೆ ಮತ್ತು ಇವತ್ತು. ಹಾಗೆ ಇಲ್ಲಿಂದ ಹೋಗೋ ವಾಹನಗಳಿಗೂ ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ ಈಗ ಹೋಗ್ಬೇಕಾದ್ರೆ ಇಲ್ಲಿ ಹೋಗೋಕ್ಕಾಗಲ್ಲ. ಗುಡ್ಡೇಕೆರೆ ಅಥವಾ ಹೊನ್ನೆತಾಳಿಗೆ ಹೋಗ್ಬೇಕಂದ್ರೆ 30 ಕಿಲೋಮೀಟರ್ ಸುತ್ತಾಕೊಂಡು ಹೋಗಬೇಕು. ಅದು ಹೋಗ್ಬೇಕಾದ್ರೆ ಆಗುಂಬೆ ಮೇಲೆ ಹೋಗಬೇಕು, ಇಲ್ಲಾಂದರೆ ಕಮಾಡಿ ಮೇಲೆ ಹೋಗಬೇಕು. ಆವಾಗಲೂ ಅವ್ರಿಗೆ ತುಂಬ ಸಮಸ್ಯೆ ಆಗುತ್ತೆ. ನಾನು ಈಗ ನಿಂತಿರೋದು ನಾಬ್ಲಾ ಸೇತುವೆ ಹತ್ರ. ನಾಬ್ಲಾ ಸೇತುವೆ ಈಗ ತುಂಬ ಬ್ಲಾಕ್ ಆಗಿದೆ.